ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನರು ಕೇಳ್ತಾ ಇದ್ರಿ, ಅಕ್ಕ ನಮ್ಮದು ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಏನಕ್ಕೆ, ಹಾಗೆ ಡಿಸೆಂಬರ್ ಅಮೌಂಟ್ ಇನ್ನೂ ನಮಗೆ ಬಂದಿಲ್ಲ, ಜಾನ್ವರಿ ಅಮೌಂಟ್ ಯಾವಾಗ ಬರುತ್ತೆ, ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಹೊಸದಾಗಿ ಅಪ್ಲಿಕೇಶನ್ ಹೇಗೆ ಹಾಕೋದು, ಸೊ ಎಲ್ಲನೂ ಡೀಟೇಲ್ಸ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೊಬ್ಬರು ಇಲ್ಲಿ ಕಾಮೆಂಟ್ ಮಾಡಿದರು, ಮ್ಯಾಮ್ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ಅದು ಆಗ್ತಿಲ್ಲ ಅಂತ ಅವರಿಗೂ ಗೊತ್ತು, ಅದಕ್ಕೆ ಅದನ್ನು ಹೈಡ್ ಮಾಡಿದ್ದಾರೆ ಅಂತ ಇನ್ನೊಬ್ಬರು ರಿಪ್ಲೈ ಮಾಡಿದ್ದಾರೆ. ನೀವು ಹೊಸೊಬ್ರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ, ಅದಕ್ಕೆ ಈ ಥರ ರಿಪ್ಲೈ ಮಾಡಿದ್ದೀರಾ. ಆ್ಯಕ್ಚುಲಿ ಐ ಆಮ್ ನಾಟ್ ಎ ಯುವ ನಿಧಿ ಹೋಲ್ಡರ್. ಸೊ ನಾನೇನಾದರೂ ಯುವ ನಿಧಿ ಹೋಲ್ಡರ್ ಇದ್ದರೆ ನಿಮಗೆ ಡಿಟೇಲ್ ಆಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾ ಇದ್ದೆ, ಹೇಗೆ ಅಪ್ಲೈ ಮಾಡೋದು, ಹೇಗೆ ಸಬ್ಮಿಟ್ ಮಾಡೋದು ಅಂತ. ಬಟ್ ಐ ಆಮ್ ನಾಟ್ ಎ ಯುವ ನಿಧಿ ಹೋಲ್ಡರ್, ಅದಕ್ಕೆ ನನಗೆ ಸಬ್ಮಿಟ್ ಮಾಡೋವರೆಗೂ ಬರೋದಿಲ್ಲ. ಬಿಕಾಸ್ ಅಪ್ಲಿಕೇಶನ್ ನಂಬರ್ ಇರೋದಿಲ್ಲ ಅಂತಂದರೆ ಹೇಗೆ ನಿಮಗೆ ಶೇರ್ ಮಾಡೋದು, ಹೌದಲ್ವ? ಬಟ್ ನಾನು ಪ್ರೊಸೀಜರ್ನ ಹೇಳಿದ್ದೀನಿ. ಸೊ ಯಾವುದೇ ಒಂದು ನನಗೆ ಅಂತ ಇಲ್ಲ, ಬೇರೆಯವ್ರಿಗೂ ಕೂಡ ಕಾಮೆಂಟ್ ಹಾಕೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ತಿಳ್ಕೊಂಡು ಕಾಮೆಂಟ್ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ? ಸೊ ಬಟ್ ಸ್ಟಿಲ್ ತುಂಬ ಜನರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರ್ತಾ ಇಲ್ಲ, ಅದು ಹೇಗೆ ಅಂತ ಕೂಡ ಇದೇ ವಿಡಿಯೋದಲ್ಲಿ ಕೊನೆಗೆ ಹೇಳ್ಕೊಡ್ತೀನಿ, ಓಕೆ? ಬಟ್ ಫಸ್ಟ್ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ, ಬಿಕಾಸ್ ಯುವ ನಿಧಿ ಡಿಪಾರ್ಟ್ಮೆಂಟ್ ಜೊತೆ ಇವತ್ತು ನಾನು ಕಾಲ್ ಮಾಡಿದಾಗ ಸೊ ಎಲ್ಲನೂ ಡೀಟೇಲ್ ಆಗಿ ಹೇಳಿದ್ದಾರೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಓಕೆ ಫ್ರೆಂಡ್ಸ್? ಸೊ ಫಸ್ಟ್ ಆಫ್ ಆಲ್ ಡಿಸೆಂಬರ್ ಮಂತಿನ ಅಮೌಂಟ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಂತಾನೂ ಹೇಳೋಕ್ಕಾಗಲ್ಲ, 50% ಜನರಿಗೆ ಅವರು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಜನರಿಗೆ ಅವರು ಬಿಡುಗಡೆ ಮಾಡಿಲ್ಲ ಬಿಕಾಸ್ ಆಫ್ ಫಂಡ್ ಇಶ್ಯೂ. ಗೌರ್ಮೆಂಟ್ ಕಡೆಯಿಂದ ಎಷ್ಟು ದುಡ್ಡು ಬಂದಿದೆ, ಫಸ್ಟ್ ಸ್ಯಾಂಕ್ಷನ್, ಫಸ್ಟ್ ಕಂತು ಅಂತ ಹೇಳ್ಬೋದು, ಸೊ ಅದು ಅವರು ರಿಲೀಸ್ ಮಾಡಿದ್ದಾರೆ. ಸೊ ದಟ್ ಒಂದು ಸ್ಟೂಡೆಂಟ್ಸ್ಗೆ ಹೋಗಿದೆ, ಓಕೆನಾ? ಇನ್ನು ಸೆಕೆಂಡ್ ಕಂತು ಬಂದಿಲ್ಲ, ಎರಡನೇ ಕಂತು ಬಂದಿಲ್ಲ ಅಂತೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಅದು ಬಂದಾಗ ನಿಮಗೆ ಹಾಕ್ತೀವಿ, ಬಟ್ ಅದು ಯಾವಾಗ ಬರುತ್ತೆ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಅಂದರೆ ಇದೇ ಮಂತಲ್ಲಿ ಬರುತ್ತೆ, ಬಟ್ ಪರ್ಟಿಕ್ಯುಲರ್ ಆಗಿ ಇದೇ ವಾರ ನೆಕ್ಸ್ಟ್ ವಾರ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಿ, ಓಕೆ? ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಡಿಸೆಂಬರ್ ಮಂತಿನ ಹಣ ಯಾರ್ದೆಲ್ಲ ಪೆಂಡಿಂಗ್ ಇದೆ ಅವ್ರದ್ದು ಬರುತ್ತೆ, ಓಕೆನಾ? ಆ್ಯಂಡ್ ಜಾನ್ವರಿ ಮಂತದ್ದು ಕೂಡ ಕೇಳ್ತಾ ಇದ್ರಿ. ಜಾನ್ವರಿದ ಬಗ್ಗೆ ಅವರು ಇನ್ನೂ ಏನೂ ಹೇಳಿಲ್ಲ, ಡಿಸೆಂಬರ್ ಮೊದಲು ಅವರು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾನ್ವರಿದು ಬೇಕು ಅಂತಂದರೆ ಫಂಡ್ ಜಾಸ್ತಿ ಇದ್ದರೆ ಜಾನ್ವರಿ ಮತ್ತು ಡಿಸೆಂಬರ್ ಎರಡು ಒಟ್ಟಿಗೆ ಸೇರಿಸಿ 6,000 ರೂಪಾಯಿ ನಾವು ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಫಂಡ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಬರೀ ನಾವು ಡಿಸೆಂಬರ್ ತಿಂಗಳದು ಎರಡನೇ ಕಂತು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ? ಸೊ ತುಂಬ ಜನರಿಗೆ ಇದೇ ಕನ್ಫ್ಯೂಷನ್ ಇತ್ತು. ಸೊ ಡಿಸೆಂಬರ್ ತಿಂಗಳು ಹಣ ಬಂದವರಿಗೆ ಆಫ್ಕೋರ್ಸ್ ಜಾನ್ವರಿ ತಿಂಗಳದು ವೆಯ್ಟ್ ಮಾಡ್ತಿರ್ತೀರ, ನಿಮ್ದೇನೂ ಪ್ರಾಬ್ಲಮ್ ಇಲ್ಲ. ಬಟ್ ಜಾನ್ವರಿ ತಿಂಗಳದು ಜಾಸ್ತಿ ಫಂಡ್ ಅಂತಂದರೆ ಎಲ್ಲ ಫಂಡ್ ರಿಲೀಸ್ ಆದರೆ ಗೌರ್ಮೆಂಟ್ ಕಡೆಯಿಂದ ಜಾನ್ವರಿ ಜೊತೆಗೆ ಡಿಸೆಂಬರ್ ಪೆಂಡಿಂಗ್ ಯಾರ್ದಿಲ್ಲ ಐತೆ ಅವ್ರದ್ದು ಸೇರಿಸಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾಟ್ ದಿಸ್ ಮಂತ್, ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ ಜಾನ್ವರಿದ ಬಗ್ಗೆ, ಓಕೆನಾ? ಸೊ ಇನ್ನೂ ಅವ್ರಿಗೆ ಕರೆಕ್ಟಾಗಿ ಗೊತ್ತಿಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನೂ ನಾವು ಲಿಸ್ಟ್ ಮಾಡಿಲ್ಲ, ಇನ್ನೂ ನಾವು ಲಿಸ್ಟ್ ಕಳಿಸಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು, ಆ ಥರದ್ದು ಏನಾದರೂ ಅಪ್ಡೇಟ್ ಬಂದಾಗ ಹೇಳ್ತೀನಿ ನಿಮಗೆ, ಓಕೆ? ಆ್ಯಂಡ್ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ, ಅಕ್ಕ ಯಾರೋ ಒಬ್ಬ ಒಂದು ಯೂಟ್ಯೂಬರ್ ಅವ್ರದ್ದು ಹೆಸರು ಕೂಡ ನೀವು ಮೆನ್ಷನ್ ಮಾಡಿದ್ದೀರಾ, ಬಟ್ ನಾನು ಅವ್ರ ಹೆಸರು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಜಸ್ಟ್ ಒಬ್ಬ ಇದ್ದಾರೆ, ಓಕೆನಾ? ಸುಮ್ಮನೆ ಡಿಸೆಂಬರ್ ತಿಂಗಳ ಹಣ ಇವಾಗ ಬರುತ್ತೆ, ಜಾನ್ವರಿ ತಿಂಗಳದು ಇವಾಗ ಬರುತ್ತೆ ಅಂತ ಸುಮ್ಮನೆ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಜಸ್ಟ್ ಬಿಕಾಸ್ ಆಫ್ ವ್ಯೂಸ್ ಅಷ್ಟೇ, ಓಕೆನಾ? ಸೊ ಅವರೇನೋ ಹೇಳ್ತಾ ಇದ್ದಾರೆ ಅಂತ ನನ್ನ ಒಂದು ಚಾನಲಲ್ಲಿ ಬಂದು ನನಗೆ ಇದು ಮಾಡಿದರೆ ನನಗೇನು ಮಾಡೋಕ್ಕಾಗಲ್ಲ ಗೈಸ್, ಓಕೆ? ಆ ಥರದ್ದು ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮಗೆ ಖಂಡಿತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ, ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆ? ಆ್ಯಂಡ್ ಇವಾಗ ಆಧಾರ್ ಡೀಟೇಲ್ಸ್ ಫೆಚ್ಚಿಂಗ್ ಯಾರ್ದಾಗ್ತಾಯಿಲ್ಲ, ಸೊ ನೀವು ಅಪ್ಲಿಕೆಂಟ್ ಇದ್ದರೆ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ, ಓಕೆನಾ? ಸೊ ನೀವು ನ್ಯೂ ಅಪ್ಲಿಕೆಂಟ್ ಇದ್ದೀರಾ, ಇನ್ನು ಒಂದ್ಸಲನೂ ನೀವು ದುಡ್ಡು ತೊಗೊಂಡಿಲ್ಲ ಅಂತಂದರೆ ನಿಮಗೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಆ್ಯಂಡ್ ಓಲ್ಡ್ ಅಪ್ಲಿಕೆಂಟ್ ಇದ್ದೀರಾ ಅಂತಂದರೆ ನಿಮಗೆ 100% ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮೊಬೈಲಲ್ಲಿ ಆಗ್ತಾಯಿಲ್ಲ ಅಂತಂದರೆ ಸೈಬರ್ ಸೆಂಟರ್ಗೆ ಹೋಗಿಬಿಟ್ಟು ಮಾಡಿಸಿ, ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಫೆಬ್ರವರಿ
1ನೇ ತಾರೀಕಿಂದಾನೇ ಶುರು ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ರದ್ದು ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗಿದೆ. ಬಟ್ ನೀವೇನಾದರೂ ಹೊಸದಾಗಿ ಅಪ್ಲಿಕೆಂಟ್ಸ್ ಇದ್ದೀರಾ, ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಮಾತ್ರ ನಿಮಗೆ ಅದರ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಓಕೆನಾ. ಆ್ಯಂಡ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂಥ ಇಶ್ಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ. ಸೊ ದ್ಯಾಟ್ ನೀವು ಇವಾಗ ಚೆಕ್ ಮಾಡ್ಕೋಬೇಕು. ಅಂದರೆ ಮೊಬೈಲಲ್ಲಿ ಬರ್ತಾರ ಅಂದರೆ ಡಿಪಾರ್ಟ್ಮೆಂಟ್ಗೆ ಹೋಗಿ, ಇಲ್ಲಾಂತಂದರೆ ನಿಮಗೆ ಮೆಸೇಜ್ ಬರುತ್ತೆ ಅಲ್ವಾ ಡಿಪಾರ್ಟ್ಮೆಂಟ್ ಕಡೆಯಿಂದ, ನಾರ್ಮಲ್ ಮೆಸೇಜ್. ಸೊ ಅಲ್ಲಿಂದನೂ ಕೂಡ ನೀವು ಲಿಂಕ್ ಓಪನ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೋದು. ಸೊ ಆ ವೇಯಲ್ಲಿ ಮಾಡಿದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಆಗ್ತಾ ಇದೆ. ಓಕೆನಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಡಿಸೆಂಬರ್ ತಿಂಗಳದು 180 ಡೇಸ್ ಅಂತಲೇ ತೋರಿಸ್ತಾ ಇದೆ ಸ್ಟೇಟಸ್ ಅಂತ ಕೂಡ ಹೇಳ್ತಾ ಇದ್ರಿ. ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಗೈಸ್, ಅದಕ್ಕಾಗಿ ಆ ಥರ ತೋರಿಸ್ತಾ ಇದೆ. ಬೇರೆ ಏನು ಲೈಕ್ ನಮ್ಮದು ಇನ್ನೂ ಸ್ಟೇಟಸ್ಸೇ ಅಪ್ಡೇಟ್ ಆಗಿಲ್ಲ ಅಂತ ತುಂಬ ಜನರು ಕನ್ಫ್ಯೂಷನಲ್ಲಿ ಇದ್ದಿದ್ರಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಡಿಸೆಂಬರ್ DBT ಪುಷ್ಡ್ ಅಂತ ತೋರಿಸ್ತಾ ಇಲ್ಲ ಅಂತ ಹೇಳಿ. ಓಕೆ, ಸೊ ತುಂಬ ಜನ ಇದೇ ಕಾಮೆಂಟ್ಸ್ ಮಾಡಿದ್ರಿ. ಸೊ ನಾಟ್ ಟು ವರಿ. ಓಕೆ, ಅದು ಅಪ್ಡೇಟ್ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನಾನು ಎಲ್ಲ ಡೌಟ್ಸ್ನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ 25th ಡೇಟ್ ಇರುತ್ತೆ. ಸೊ ಅಲ್ಲಿವರೆಗೂ ಸೆಲ್ಫ್ ಡಿಕ್ಲರೇಷನ್ ಯಾರಿಂದ ಆಗಿಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕೌಶಲ್ಕಾರ್ ವೆಬ್ಸೈಟ್ ಬಗ್ಗೆನೂ ಕೇಳ್ತಾ ಇದ್ರಿ. ಅದು ಕೂಡ ನಾನು ಡಿಪಾರ್ಟ್ಮೆಂಟ್ಗೆ ವಿಚಾರಿಸಿದಾಗ ಅವರು ಕೂಡ ಅದನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರಂತೆ. ಅಂದರೆ ಸರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಬಟ್ 6 months ಕಂಪ್ಲೀಟ್ ಆಗಿದೆ, ಸೊ ನಾವು ಹಾಕಲೇಬೇಕಲ್ವಾ, ಇಲ್ಲಾಂದರೆ ದುಡ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಬಿಕಾಸ್ ಅಲ್ಲೇ ಅಪ್ಡೇಟಲ್ಲಿ ನೋಟಲ್ಲಿ ಕೊಟ್ಟಿದ್ದಾರೆ 6 months ಆದಮೇಲೆ ನೀವು ರಿಜಿಸ್ಟರ್ ಆಗಬೇಕು, ಇಲ್ಲ ಅಂತಂದರೆ ದುಡ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಅಲ್ಲೇ ನೀವು ನೋಡಬಹುದು. ಸೊ ಅದಕ್ಕಾಗಿ ತುಂಬ ಜನರ ಹೆದರ್ತಾ ಇದ್ದೀರ, ಅಯ್ಯೋ ಇವಾಗ 6 ತಿಂಗಳು ಆಯಿತು, ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ವಾ, ಇವಾಗ ಲಿಂಕೇ ಓಪನ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿ. ಸೊ ಇದು ಗೌರ್ಮೆಂಟ್ ಕಡೆಯಿಂದನೇ ವೆಬ್ಸೈಟ್ ಎರರ್ ಇರೋದ್ರಿಂದ ಸೊ ನಾಟ್ ಟು ವರಿ ಗೈಸ್, ಅದು ಕರೆಕ್ಟ್ ಮಾಡ್ತಾ ಇದ್ದಾರಂತೆ. ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ. ಸೊ ಓಪನ್ ಆಗೋವರೆಗೂ ಚಿಲ್ಲಾಗಿರಿ. ಓಕೆ, ಸೊ ಗೌರ್ಮೆಂಟ್ ಕಡೆಯಿಂದನೇ ತೊಂದರೆ ಇರಬೇಕಾದ್ರೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ. ಸೊ ಬನ್ನಿ ಇವಾಗ ಪಟ ಅಂತ ಹೇಗೆ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿ ಇದೆ. ಬ್ರೌಸರ್ ಓಪನ್ ಮಾಡಿಕೊಂಡು ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಿ. ಓಕೆನಾ. ಸೊ ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ವೆಬ್ಸೈಟ್ ಸೇವಾ ಸಿಂಧು ಗ್ಯಾರಂಟಿ ಸ್ಕೀಮ್ ಅಂತ ಏನಿದೆ, ಸೊ ಆ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ನಿಮಗೆ ಯಾವುದೆಲ್ಲ ಸ್ಕೀಮ್ಸ್ ಇದೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಇಲ್ಲೇ ನೋಡ್ಬೋದು. ಯುವ ನಿಧಿ ಅಂತ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಲಾಗಿನ್ ID ಅಂದರೆ ಮೊಬೈಲ್ ನಂಬರ್ ಆರ್ ಇಮೇಲ್ ID ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಆವಾಗ ನೀವು ಅಂದರೆ ನಿಮ್ಮ ಲಾಗಿನ್ IDಗೆ OTP ಬರುತ್ತೆ. OTPನ ಎಂಟರ್ ಮಾಡ್ಕೊಳ್ಳಿ. ಸೊ OTP ಎಂಟರ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಏನು ಕಾಣಿಸ್ತಾ ಇದೆ, ಕ್ಯಾಪ್ಚಾ ಕೂಡ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ನೀವು ಇಲ್ಲಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಸೊ ಯಾರಾದರೂ ಗೊತ್ತಿದ್ದರೆ ನೀವು ಶೇರ್ ಮಾಡಿ, ಸೊ ದಟ್ ಅವ್ರು ಕೂಡ ಹಾಕ್ತಾರೆ ಅಪ್ಲಿಕೇಶನ್. ಬಟ್ ನಾವು ಇವಾಗ ಸ್ಟೇಟಸ್ ಚೆಕ್ ಮಾಡೋದಿದೆ ಅಲ್ವಾ. ಸೊ ಈ ಕಡೆ ಸೈಡಲ್ಲಿ ಬಂದಾಗ ಅಪ್ಲೈ ಫಾರ್ ಸರ್ವಿಸಸ್ ಆಪ್ಷನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಸರ್ಚ್ ಆಪ್ಷನ್ ಸಿಗುತ್ತೆ. ಸೊ ಸರ್ಚಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಿ, ಜಸ್ಟ್ ಯುವ ಅಂತ ಹಾಕಿದ್ರೇ ಸಾಕು. ಈ ಕಡೆ 3 ಆಪ್ಷನ್ಸ್ ನೀವು ನೋಡ್ಬೋದು. ಥರ್ಡ್ ಆಪ್ಷನ್ ಏನಿದೆ, ಯುವ ನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್. ಸೊ ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಡಿಕ್ಲೇರ್ ಮಾಡಬೇಕು ನಾವು ಅನ್ಎಂಪ್ಲಾಯ್ಡ್ ಇದ್ದೀವಿ ಅಂತ ಹೇಳಿ. ಓಕೆನಾ. ಫಸ್ಟ್ ಆಧಾರ್ ಅಥೆಂಟಿಕೇಷನ್ ಮಾಡ್ಕೊಳ್ಳಿ, ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಎಲ್ಲನೂ ಫಿಲ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ. ಓಕೆ, ಸೊ ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಬಾಯ್.